ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾನು ಪ್ರಯಾಣ ಧ್ಯಾನ ಅಂದ್ರೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತನಾಡಿದ್ದೆ. ಇವತ್ತು ನಾನು ಪ್ರಯಾಣ ಧ್ಯಾನವನ್ನು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳಲಿದ್ದೇನೆ. ಪ್ರಯಾಣ ಧ್ಯಾನದ ಮೊದಲನೇ ಹಂತ ಏನಪ್ಪಾ ಅಂತಂದ್ರೆ, ಪ್ರಯಾಣದ ನಿಲ್ದಾಣದ ಸಮಯವನ್ನು ಖಚಿತಪಡಿಸಿಕೊಂಡು ಗಡಿಯಾರ ಅಥವಾ ಮೊಬೈಲ್ನಲ್ಲಿ ಅದಕ್ಕೆ 5 ನಿಮಿಷದ ಮೊದಲಿನ ಸಮಯಕ್ಕೆ ಅಲಾರ್ಮ್ ನಿಗದಿಪಡಿಸಿಕೊಳ್ಳಬೇಕು ಅಥವಾ ಪಕ್ಕದಲ್ಲಿರೋರಿಗೆ ಆ ಸ್ಥಳ ಬಂದಾಗ ನೆನಪಿಸುವಂತೆ ಮನವಿ ಮಾಡಿಕೊಳ್ಳಬೇಕು. ಪ್ರಾರಂಭದ ದಿನಗಳಲ್ಲಿ ಇದು ಬಹಳ ಮುಖ್ಯ. ನಂತರ ಅದೇ ಅಭ್ಯಾಸವಾಗುತ್ತಾ ಹೋಗುತ್ತದೆ. ಅಷ್ಟೂ ಸಮಯ ಕಣ್ಣು ಮುಚ್ಚಿ ಸುಂದರ ಕನಸುಗಳನ್ನು ಕಾಣಬೇಕು. ಅದು ಯಾವುದೇ ವಿಷಯವಾಗಿರಲಿ, ಮನಸ್ಸಿಗೆ ಸಂತೋಷವನ್ನು ಉಂಟುಮಾಡುವಂತಿರಬೇಕು. ಕೆಲವೊಮ್ಮೆ ಅನೇಕ ಒತ್ತಡಗಳ ಕಾರಣಗಳಿಂದ ಸಂತೋಷದ ದೃಶ್ಯಗಳು ಮನಸ್ಸಿನಲ್ಲಿ ಮೂಡುವುದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಮ್ಮ ಹಳೆಯ ಬಾಲ್ಯದ ಸವಿ ನೆನಪುಗಳನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು. ಅದೂ ಸಾಧ್ಯವಾಗದೆ ಕೆಲವೊಮ್ಮೆ ದುಃಖದ, ಕಷ್ಟದ, ನೋವಿನ ಘಟನೆಗಳು ನೆನಪಾಗಬಹುದು. ಆಗ್ಲೂ ಕೂಡ ಚಿಂತೆ ಮಾಡಬಾರ್ದು. ಅದನ್ನೂ ಕೂಡ ಅನುಭವಿಸಿ ಮನಸ್ಸನ್ನು ನಿಯಂತ್ರಿಸಲು ಹೋಗಬೇಡಿ. ಕೆಲವು ತಿಂಗಳುಗಳ ಸತತ ಅಭ್ಯಾಸದ ನಂತರ ಒಳ್ಳೆಯ ಕನಸುಗಳು ಖಂಡಿತ ಮೂಡುತ್ತವೆ. ಇಲ್ಲಿ ನಿರಾಸೆ ಬೇಡ. ಪ್ರಯಾಣ ಧ್ಯಾನದ ಎರಡನೇ ಹಂತ ಏನಪ್ಪಾ ಅಂತಂದ್ರೆ, ಇದೊಂದು ಧ್ಯಾನದಲ್ಲಿ ದೊಡ್ಡ ಸವಾಲು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಈ ರೀತಿಯ ಪ್ರಯಾಣದಲ್ಲಿ ಸಹಜವಾಗಿ ನಿದ್ದೆ ಆವರಿಸುತ್ತದೆ. ರಾತ್ರಿಯ ಮಂಪರು ಅಥವಾ ದಿನದ ದುಡಿತ ಇದಕ್ಕೆ ಕಾರಣವಿರಬಹುದು. ಅದಕ್ಕೂ ಚಿಂತೆ ಮಾಡಬಾರ್ದು. ಆರಾಮವಾಗಿ ನಿದ್ರಿಸುವಂಥದ್ದು. ಧ್ಯಾನದ ಸ್ಥಿತಿಯ ನಿದ್ರೆ ಉತ್ತಮ ಗುಣಮಟ್ಟವನ್ನು ಹೊಂದಿರುತ್ತದೆ. ಕೆಲವು ತಿಂಗಳುಗಳ ಪ್ರಯತ್ನದ ನಂತರ ನಿದ್ದೆ ಸಹ ಕಡಿಮೆಯಾಗುತ್ತದೆ. ಇದನ್ನು ಗೆಲ್ಲಲು ಆಹಾರದಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಪಥ್ಯವನ್ನು ಅನುಸರಿಸಬೇಕು. ಅಂದ್ರೆ ಜಿಡ್ಡಿಲ್ಲದ ಊಟ, ಹಣ್ಣು, ತರಕಾರಿ, ಮೊಳಕೆ ಕಾಳುಗಳು ಉತ್ತಮವಾಗಿರುತ್ತವೆ. ಈ ಪ್ರಯಾಣ ಧ್ಯಾನದ ಮೂರನೇ ಹಂತ ಏನಪ್ಪಾ ಅಂತಂದ್ರೆ, ಭವಿಷ್ಯದ ಸಾಧನೆ, ಸಾಮಾಜಿಕ ಸೇವೆ ಅಥವಾ ಅರಿವಿನ ವಿಶಾಲತೆ ಹೆಚ್ಚಿಸುವಂತಹ ವಿವಿಧ ಮಾರ್ಗೋಪಾಯಗಳ ಕುರಿತು ಹೆಚ್ಚು ಚಿಂತಿಸಲು ಪ್ರಯತ್ನಿಸಬೇಕು. ಇದೂ ಸಹ ಉತ್ತಮ ಪರಿಣಾಮವನ್ನು ಬೀರುತ್ತದೆ. ಈ ಪ್ರಯಾಣ ಧ್ಯಾನದ ನಾಲ್ಕನೇ ಹಂತ ಏನಪ್ಪಾ ಅಂತಂದ್ರೆ, ನಮ್ಮ ನಡುವಿನ ಮಾನವೀಯ ಸಂಬಂಧಗಳನ್ನು ಹೆಚ್ಚು ಆಪ್ತವಾಗಿಸಲು ನಮ್ಮ ನೆಲೆಯಲ್ಲಿ ಮಾಡಬಹುದಾದ ಪ್ರಯತ್ನಗಳು ಮತ್ತು ನಮ್ಮ ನಡವಳಿಕೆಗಳಲ್ಲಿ ಮಾಡಿಕೊಳ್ಳಬಹುದಾದಂತಹ ಸಾಧ್ಯವಿರುವ ಬದಲಾವಣೆಗಳ ಕುರಿತು ಧ್ಯಾನಿಸಬೇಕು. ಇದು ನಮ್ಮ ಒಟ್ಟು ಜೀವನ ಮಟ್ಟ ಸುಧಾರಿಸಲು ಸಹಕಾರಿಯಾಗುತ್ತದೆ. ಈ ಪ್ರಯಾಣ ಧ್ಯಾನದ 5ನೇ ಹಂತ ಏನಪ್ಪಾ ಅಂತಂದ್ರೆ, ನಿಧಾನವಾಗಿ ಉಸಿರಾಟದ ಉಚ್ಛ್ವಾಸ ನಿಶ್ವಾಸಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ದೇಹ ಮತ್ತು ಮನಸ್ಸುಗಳ ನಿಯಂತ್ರಣ ಸಾಧಿಸಿ ಧ್ಯಾನದ ಮೂಲ ಆಶಯವನ್ನು ತಲುಪಲು ಪ್ರಯತ್ನಿಸಬೇಕು. ಜೊತೆಗೆ ಇದಕ್ಕಿಂತ ಉತ್ತಮ ವಿಚಾರಗಳು ಹೊಳೆದ್ರೆ ಅದನ್ನೂ ಸಹ ಅಳವಡಿಸಿಕೊಳ್ಬೇಕು. ಈ ಪ್ರಯಾಣ ಧ್ಯಾನದ ನಿರಂತರತೆಯಿಂದ ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡನ್ನೂ ಸಾಧಿಸಬಹುದು. ಇದಕ್ಕಾಗಿ ವಿಶೇಷ ಸಮಯದ ಅವಶ್ಯಕತೆಯೂ ಇಲ್ಲ. ಇದರಿಂದ ನಾವು ಮಾಡುವಂತಹ ಕೆಲಸದಲ್ಲಿ ಒಂದಷ್ಟು ಏಕಾಗ್ರತೆ ಸಾಧಿಸಲು ಸಾಧ್ಯವಾಗಬಹುದು. ಜಗಳ, ಕೋಪ, ಅಸಹನೆ, ತಪ್ಪುಗಳು ಕಡಿಮೆಯಾಗಬಹುದು. ಧ್ಯಾನವನ್ನು ಮಾಡುವುದಕ್ಕೆ ಸಾಧ್ಯವಿರುವಂಥವರು, ಆಸಕ್ತಿ ಇರುವಂಥವರು, ಅಗತ್ಯ ಇರುವಂಥವರು ಧ್ಯಾನ ಮಾಡಲು ಪ್ರಯತ್ನಿಸಬಹುದು. ಧನ್ಯವಾದಗಳು.